ನೋಡಿ ಎಲ್ಲೋ ಹೊರಗಡೆ ಅಲ್ಲ, ಮನೆಯಿಂದ ಸ್ವಲ್ಪ ದೂರ ಅಂದ್ರೆ ಮನೆ ಮುಂಭಾಗದಲ್ಲೇ ಮುತ್ತಪ್ಪ ರೈ ಪುತ್ರನ ಮೇಲೆ ಗುಂಡಿನ ದಾಳಿ ಆಗಿರೋದು. ಸ್ಥಳಕ್ಕೆ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ, ಡಿವೈಎಸ್ಪಿ ಶ್ರೀನಿವಾಸ್ ಇಬ್ರು ಕೂಡ ಭೇಟಿ ಕೊಟ್ಟಿದ್ದಾರೆ. ಬಿಡದಿ ಮನೆ ಮುಂಭಾಗ ಮುತ್ತಪ್ಪ ರೈ ಪುತ್ರನ ಮೇಲೆ ಗುಂಡಿನ ದಾಳಿ ಆಗಿದೆ. ಸ್ಥಳಕ್ಕೆ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ, ಡಿವೈಎಸ್ಪಿ ಶ್ರೀನಿವಾಸ್ ಭೇಟಿ ಕೊಟ್ಟಿದ್ದಾರೆ. ಶೂಟ್ಔಟ್ ನಡೆದಂತಹ ಸ್ಥಳಕ್ಕೆ ಶ್ವಾನದಳ, ಎಸ್ಎಸ್ಎಲ್ ಟೀಮ್ ಎಲ್ಲವೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುತ್ತಪ್ಪ ರೈ ನಿವಾಸದ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಸ್ಥಳದಲ್ಲಿ ಒಂದು ಮೊಬೈಲ್ ಫೋನು ಜೊತೆಗೆ 2 ಬುಲೆಟ್ಸ್ ಪತ್ತೆಯಾಗಿದೆ. ಗುಂಡಿನ ದಾಳಿಯಲ್ಲಿ ರಿಕ್ಕಿ ರೈ ಡ್ರೈವರ್ ರಾಜುಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಡ್ರೈವರ್ ರಾಜು ಹಾಗೂ ರಿಕ್ಕಿ ರೈ ಇಬ್ಬರೇ ಕಾರ್ನಲ್ಲಿ ಹೋಗ್ತಾ ಇದ್ರು. ಸದ್ಯ ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಹಲವಾರು ಆಯಾಮಗಳಿಂದ ಈ ಪ್ರಕರಣದ ತನಿಖೆ ಆಗಬೇಕಾಗತ್ತೆ. ಲ್ಯಾಂಡ್ ಮಾಫಿಯಾ ಯಾರಿಗಾದ್ರೂ ವೈಮನಸ್ಸಿತ್ತ, ವೈಷಮ್ಯ ಇತ್ತ, ಲ್ಯಾಂಡ್ ಮಾಫಿಯಾ ವಿಚಾರವಾಗಿ ಈ ಶೂಟೌಟ್ ನಡೆದಿದೆಯಾ ಅಥವಾ ಇನ್ಯಾರಾದ್ರೂ ಬೇರೆ ಯಾರಾದ್ರೂ ಇದರಲ್ಲಿ ಭಾಗಿಯಾಗಿದ್ದಾರಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ನೋಡಿ, ಹಲವು ಆಯಾಮಗಳಿಂದ ಇದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಸಣ್ಣ ಪುಟ್ಟ ವಿಚಾರ ಅಲ್ಲ ಇದು. ಬೇರೆ ಬೇರೆ ಆಯಾಮಗಳನ್ನ ಕೊಟ್ಟು ಇದನ್ನ ತನಿಖೆಯನ್ನ ಮಾಡಬೇಕಾಗುತ್ತೆ. ಒಂದು ರಷ್ಯಾದಿಂದ ಬಂದು 2 ದಿನ ಆಗಿತ್ತು ಅಷ್ಟೇ. ರಿಕ್ಕಿ ರೈ 2 ದಿನ ಆಗಿತ್ತು, ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ರು. ಪುನಃ ತಡರಾತ್ರಿ 1:30 ಅಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗೋದಕ್ಕೆ ಅಂತ ಮನೆಯಿಂದ ಹೊರಗಡೆ ಬರ್ತಿದ್ದಂತೆ ಕಾಂಪೌಂಡ್ ಹಿಂದೆನೆ ಅವತ್ತು ಕುಳಿತುಕೊಂಡಿದ್ದಂಥವ್ರು ಶೂಟ್ಔಟ್ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆಗಳು ಮೂಡೋದೇನು ಅಂತಂದ್ರೆ, ಮನೆಯ ಹೊರಗಡೆ ಗೇಟ್ ಹತ್ರ ಸೆಕ್ಯೂರಿಟಿಗಳು ಯಾರು ಇರಲಿಲ್ವಾ ಅಷ್ಟೊತ್ತಿನಲ್ಲಿ? CC ಕ್ಯಾಮ್ರಾಗಳನ್ನ ಎಷ್ಟು ಮಟ್ಟಿಗೆ ಅಳವಡಿಸಿದ್ದಾರೆ, ಅದನ್ನ ಮಾನಿಟರ್ ಮಾಡಲ್ವಾ ಸೆಕ್ಯೂರಿಟಿಗಳು? ಯಾಕೆಂತಂದ್ರೆ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿತ್ತು ಅವ್ರ ಲೈಫ್ ರಿಸ್ಕ್ ಅಲ್ಲಿ ಇದೆ, ಹಿತಶತ್ರುಗಳಿದ್ದಾರೆ, ದುಷ್ಕರ್ಮಿಗಳು ಎಲ್ಲವೂ ಕೂಡ ಗೊತ್ತಿದ್ದಾಗ ಅವ್ರಿಗೆ ಅಟ್ಲೀಸ್ಟ್ ಸ್ವಲ್ಪ ಹಿಂಟ್ ಇರುತ್ತೆ, ಇಂಥವ್ರು ನಮ್ಮ ಬೆನ್ನಿಂದ ಬಿದ್ದಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಮನೆ ಹತ್ರ CC ಕ್ಯಾಮ್ರಾಗಳು ಎಷ್ಟು ಮಟ್ಟಿಗಿತ್ತು, ಸೆಕ್ಯೂರಿಟಿಗಳು ಯಾರು ಇರಲಿಲ್ವಾ, ಆ ಸಂದರ್ಭದಲ್ಲಿ ಸೆಕ್ಯೂರಿಟಿಗಳು ಇದ್ರಾ ಇಲ್ವಾ, ಎಲ್ಲಿ ಹೋಗಿದ್ರು, ಈ ರೀತಿಯಾದಂತಹ ಹಲವು ಪ್ರಶ್ನೆಗಳು ಮೂಡುತ್ತೆ. ಯಾಕೆಂದ್ರೆ ಇದು ಯಾರು ಗೊತ್ತಿಲ್ಲದಿರೋರು ಇಂಥದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪಕ್ಕಾ ಹೊರಗಡೆ ಹೋಗುವಂತಹ ಮಾಹಿತಿಯನ್ನ ಕನ್ಫರ್ಮ್ ಮಾಡಿಕೊಂಡೇ ಈ ದಾಳಿಯನ್ನ ಪ್ಲಾನ್ ಮಾಡಲಾಗಿದೆ. ಬಿಡದಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಬೆಂಗಳೂರಿಗೆ ರಿಕ್ಕಿ ರೈಯನ್ನ ಶಿಫ್ಟ್ ಮಾಡಲಾಯಿತು. ಸದ್ಯ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ರಿಕ್ಕಿ ರೈಯನ್ನ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಿಕ್ಕಿ ರೈ ಮೂಗು ಸೀಳಿದೆ ಗುಂಡು, ಬಲಗೈಗೂ ಕೂಡ ಬುಲೆಟ್ಸ್ ಆಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ರಿಕ್ಕಿ ರೈ ಪಾರಾಗಿದ್ದಾರೆ. ಇಲ್ಲಾಂದ್ರೆ ಬಹಳ ದೊಡ್ಡ ದುರಂತ ನಡೆದು ಹೋಗ್ತಾ ಇತ್ತು. ಬಿಡದಿ ಹೊರವಲಯದ ದೊಡ್ಡ ಮುದುವಾಡಿ ರಸ್ತೆಯಲ್ಲಿದೆ ಮನೆ. ಭದ್ರಕೋಟೆಯಂತಿರುವ ಬಿಡದಿಯ ಮುತ್ತಪ್ಪ ರೈ ಮನೆ ಒಂಥರ ಕೋಟೆ ತರ ಇದೆ ಅದು. ಬಿಡದಿಯ ಖಾಸಗಿ ಆಸ್ಪತ್ರೆಯಲ್ಲಿ ಮೊದಲು ಪ್ರಾಥಮಿಕ ಚಿಕಿತ್ಸೆಯನ್ನು ಅವರಿಗೆ ಕೊಡಿಸಿ ಅನಂತರ ಅವರನ್ನ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಬಹಳಷ್ಟು ಜನ ನೋಡಿರ್ತೀರಿ, ಯೂಟ್ಯೂಬ್ಗಳಲ್ಲಿ ನೋಡಿದ್ರೆ ಸಿಗುತ್ತೆ. ಬಹಳಷ್ಟು ಜನ ನೋಡಿರ್ತೀರಿ ಮುತ್ತಪ್ಪ ರೈ ಅವರ ನಿವಾಸ ಹೇಗಿದೆ ಅಂತ ಹೇಳಿದ್ರೆ ಒಂದು ದೊಡ್ಡ ಭದ್ರಕೋಟೆ ಅದು. ಯಾರೂ ಕೂಡ ಒಳಗಡೆ ಅಷ್ಟು ಸುಲಭವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗದಂತೆ ಇರುವಂಥ ಮನೆ ಅದು. ಸಾಕಷ್ಟು ಜನ ಕೆಲಸದವ್ರು ಇರ್ತಾರೆ, ಸಾಕಷ್ಟು ಜನ ಸೆಕ್ಯೂರಿಟಿಗಳಿರ್ತಾರೆ. ತಡರಾತ್ರಿ 1:30ಕ್ಕೆ ಸೆಕ್ಯೂರಿಟಿಗಳು ಅಷ್ಟು ಜನ ಇರ್ತಾರೆ. ಹೊರಗಡೆ ಹೋಗೋದು ಬರೋದು ಎಲ್ಲವನ್ನು ಕೂಡ ಮಾನಿಟರ್ ಮಾಡ್ತಾ ಇರ್ತಾರೆ. ಯಾರಾದ್ರೂ ಇದಾರಾ ಮನೆ ಸುತ್ತಮುತ್ತ, ಯಾರಾದ್ರೂ ಇದಾರಾ ಏನು ಎತ್ತ ಅಂತ ಹೇಳಿ ಅಟ್ಲೀಸ್ಟ್ ಅಷ್ಟು ಮಟ್ಟಿಗಾದ್ರೂ ಮಾಡಬೇಕಾಗುತ್ತೆ. ಸದ್ಯ ಪೊಲೀಸರು CCTV ಇತ್ತು ಅಂದರೆ ಅದ್ರ ವಿಜುವಲ್ಸನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ತನಿಖೆ ಪ್ರಕರಣ ದಾಖಲಾಗಿದೆ, ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮನೆಯಿಂದ ಹೊರಗಡೆ ಯಾರಾದರೂ ಓಡಾಡ್ತಿದ್ರಾ, ಈ ಶೂಟೌಟ್ ಆಗೋದಕ್ಕೂ ಮೊದಲು ಯಾರಾದರೂ ಓಡಾಡ್ತಿದ್ರಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಸಾಕಷ್ಟು ಇವಾಗ ತನಿಖೆ ಮುಂದುವರೆದಿದೆ.